ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ಚಂದನ್ ಶರ್ಮಾ. ಮೊದಲಿಗೆ ಹೆಡ್ಲೈನ್ಸ್. ಸೈನಿಕರ ಸೈಟು ಮಾರಕ್ಕೆ ಭೂಮಾಫಿಯಾ ಹುನ್ನಾರ. ಪೆನ್ಷನ್ ಹಣದಲ್ಲಿ ಖರೀದಿ ಮಾಡಿದ ತುಂಡು ಭೂಮಿಗೂ ಕುತ್ತು. ಕಾರ್ಗಿಲ್ ವೀರರಿಗೆ ಇದೆಂಥ ಅವಮಾನ. ಅಶ್ವಿನಿ ನಾಚಪ್ಪ ಪರ್ಸ್ ಎಗರಿಸಿದ್ದ ಮನೆಗಳ್ಳ. 2 ಲಕ್ಷ ರೂಪಾಯಿ ಡ್ರಾ ಮಾಡಿದ್ದ ಖದೀಮ. ಜಯನಗರ ಪೊಲೀಸರಿಂದ ಕಳ್ಳ ರವಿ ಬಂಧನ. ಮದುವೆಯಾದರೂ ಅನೈತಿಕ ಸಂಬಂಧ ಹೊಂದಿದ್ದ ಪ್ರೇಯಸಿ ಕಾಟಕ್ಕೆ ಬೇಸತ್ತು ಪ್ರಾಣ ತೆಗೆದ. ಪರಸಂಗದ ಭೂಪ ಪರಪ್ಪನ ಅಗ್ರಹಾರ ಸೇರ್ಕೊಂಡ. ವಿದ್ಯಾರ್ಥಿನಿಯಾಗಿದ್ದಾಗಲೇ ಕಂಪ್ನಿ ಕಟ್ಟಿದ್ರು. 25,000 ರೂಪಾಯಿ ಸಾಲ ಪಡೆದು ಶುರು ಮಾಡಿದ್ರು. 100 ಮಹಿಳೆಯರಿಗೆ ದಾರಿದೀಪವಾದರು ಉಮಾರೆಡ್ಡಿ. ಸ್ಯಾಂಡಲ್ವುಡ್ನಲ್ಲಿ ಕೋಬ್ರಾ ಖದರ್. ಕಂಠೀರವ ಸ್ಟುಡಿಯೋದಲ್ಲಿ ಅದ್ಧೂರಿ ಮುಹೂರ್ತ. ರೋಲ್ಸ್ ರಾಯ್ಸ್ ಕಾರಲ್ಲಿ ಎಂಟ್ರಿ ಕೊಟ್ಟ ವಿಜಯ್. ದೇಶವನ್ನು ಕಾಯುವಂಥ ಸೈನಿಕರಿಗೆ ನಮ್ಮ ದೇಶದಲ್ಲಿ ಅಪಾರ ಗೌರವ ಕೊಡಲಾಗುತ್ತೆ. ಆದರೆ ಠಕ್ಕರು ಅಂಥ ಸೈನಿಕರಿಗೆ ಮೋಸ ಮಾಡುವ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾವೆ. ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದಂಥ ನಿವೃತ್ತ ಸೈನಿಕರು ಬೆಂಗಳೂರಿನ ರಿಯಲ್ ಎಸ್ಟೇಟ್ ದಂಧೆಗೆ ಸಿಲುಕಿ ಕಣ್ಣೀರು ಹಾಕ್ತಾ ಇದ್ದಾರೆ. ದಾಖಲೆ ಪತ್ರಗಳನ್ನು ನೋಡ್ತಾ ನಿಂತಿರೋ ಇವರೆಲ್ಲ 1999ರ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಹೋರಾಡಿದ ಸೈನಿಕರು. ಆದರೆ ಇವರೀಗ ತಮ್ಮದೇ ನಿವೇಶನಗಳನ್ನು ರಕ್ಷಿಸಿಕೊಳ್ಳಲಾಗದೆ ಅಸಹಾಯಕರಾಗಿದ್ದಾರೆ. ಇವರು ತಮ್ಮ ಪೆನ್ಷನ್ ಹಣದಲ್ಲಿ ಖರೀದಿಸಿದ ಸೈಟುಗಳನ್ನು ರಿಯಲ್ ಎಸ್ಟೇಟ್ನ ಮೋಸಗಾರರಿಂದ ಉಳಿಸಿಕೊಳ್ಳಲಾಗದೆ ಅಸಹಾಯಕ ಸ್ಥಿತಿ ಇವರದ್ದು. ಕಾರ್ಗಿಲ್ ಯುದ್ಧ ಮುಗಿದ ಮೇಲೆ ಈ ಸೈನಿಕರು 2001ರಲ್ಲಿ ನಿವೃತ್ತಿ ಹೊಂದಿದ್ರು. ನಿವೃತ್ತಿ ಬಳಿಕ ಬಂದ ಪೆನ್ಷನ್ ಹಣದಲ್ಲಿ ನಿವೇಶನ ಕೊಳ್ಳುವ ಯೋಚನೆ ಮಾಡಿದ್ರು. ಮಿಲೇನಿಯಂ ಸಿಟಿ ಅನ್ನೋ ರಿಯಲ್ ಎಸ್ಟೇಟ್ ಸಂಸ್ಥೆ ಈ ಸೈನಿಕರಿಗೆ ಬೆಂಗಳೂರಿನ ಜಿಗಣಿ ಹೋಬಳಿಯ ಹುಲಿಮಂಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 267 ಹಾಗೂ 269ರಲ್ಲಿ ನಿವೇಶನಗಳನ್ನು ಮಾರಾಟ ಮಾಡಿತ್ತು. ಸ್ವಂತ ಸೂರು ಹೊಂದುವ ಆಸೆಯಿಂದ ಈ ಮಾಜಿ ಸೈನಿಕರು ಒಂದಷ್ಟು ಹಣ ಕೂಡಿಸಿ ಮನೆ ಕಟ್ಟಲು ಸಜ್ಜಾಗಿದ್ರು. ಆದರೆ ಮನೆ ಕಟ್ಟಲು ಹೊರಟ ಇವರಿಗೆ ಬರ ಸಿಡಿಲು ಬಂದೆರಗಿತ್ತು. ತಾವು ಖರೀದಿಸಿದ ಜಾಗದಲ್ಲಿ ಅದರ ಭೂಮಾಲೀಕ ಮುನಿರೆಡ್ಡಿ ಅಕ್ರಮವಾಗಿ ನಿವೇಶನಗಳನ್ನು ನಿರ್ಮಿಸಿ ಬೇರೊಬ್ಬರಿಗೆ ಮಾರಲು ಮುಂದಾಗಿದ್ದಾರೆ ಅನ್ನೋದು ನಿವೇಶನದಾರರ ಆರೋಪ. ಕಾರ್ಗಿಲ್ ಅಟೆಂಡ್ ಮಾಡಿ ರಿಟೈರ್ಡ್ ಆಗಿ ಬೆಂಗಳೂರಿಗೆ ಬಂದ ಮೇಲೆ ನಾನು SP ಅಸೋಸಿಯೇಟ್ಸ್ ಅಂತ ಹೇಳ್ಬಿಟ್ಟು ಬಾಕಿ ಮಾಜಿ ಸೈನಿಕರು ಒಂದು 100 ಜನರ ಮೇಲಿರ್ಬೋದು. ಅದರಲ್ಲಿ 30 ಜನಕ್ಕೆ ಮಾತ್ರ ರಿಜಿಸ್ಟ್ರೇಷನ್ ಆಗಿದೆ. ಅದರಲ್ಲಿ ಸಲಾವುದ್ದೀನ್ ಮತ್ತು ಮೋಯಿನ್ ಕಾಯ್ ಎಂಬುವರಿಂದ ನಾವು 2003ರಲ್ಲಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆನೆಕಲ್ಲಲ್ಲಿ ಮಾಡಿಕೊಂಡು. ಸರ್, ನಾವು ಕಾರ್ಗಿಲೆಲ್ಲ ಓಡಾಡಿ ತುಂಬ ಕಷ್ಟಪಟ್ಟು ಬಂದವರು. ನಾವು ಆ ಕಷ್ಟಪಟ್ಟು ಪೆನ್ಷನಲ್ಲಿ ರಕ್ತದ ಕೈಯಲ್ಲಿ ತಂದಂಥ ಹಣದಲ್ಲಿ ನಾವು ಈ ಥರ ತಗೊಂಡಿದ್ದೆ. ಈ ಥರ ರಿಯಲ್ ಎಸ್ಟೇಟ್ ಮಾಫಿಯಾ ನಾವು ನಂಬಿರಲಿಲ್ಲ. ಯಾಕೆಂದರೆ ನಾವು ಶುದ್ಧವಾದ ಕೈಯಿಂದ ಬಂದು ಶುದ್ಧವಾದ ಕೈಯಲ್ಲಿ ತಗೊಂಡಿದ್ದೆವು. ನಮಗೆ ಈ ಲೋಕರ್ ಬಗ್ಗೆನೇ ಅಷ್ಟು ಜ್ಞಾನ ಇರಲಿಲ್ಲ. ನೋಡ್ದಂತ ಹೇಳಿದ್ರೆ ಈ ಥರ ಮೋಸ, ಅನ್ಯಾಯ, ವಂಚನೆ ಎಲ್ಲ ಮಾಡ್ತಾ ಇದ್ದಾರೆ. ನಾವು ಅಷ್ಟಕ್ಕೂ ಈ ಮುನಿರೆಡ್ಡಿ ಸ್ಥಳೀಯ ಪ್ರಭಾವಿ ಭೂಮಾಲೀಕ. ಈತ ಮಿಲೇನಿಯಂ ಸಿಟಿಯ ಸಲಾವುದ್ದೀನ್ ಹಾಗೂ ಮೊಯಿನುದ್ದೀನ್ ಅನ್ನೋ ಇಬ್ರು ಭೂಗಳ್ಳರ ಜೊತೆ ಸೇರಿ ತಮಗೆ ಮೋಸ ಮಾಡ್ತಿದ್ದಾನೆ ಅನ್ನೋದು ಮಾಜಿ ಸೈನಿಕರ ಅಳಲು. ಸದ್ಯ ಸಲಾವುದ್ದೀನ್ ಮತ್ತು ಮೊಯಿನುದ್ದೀನ್ ತಲೆಮರೆಸಿಕೊಂಡಿದ್ದಾರೆ. ಆದರೆ ಮುನಿರೆಡ್ಡಿ ಮಾತ್ರ ತನ್ನ ಬೆಂಬಲಿಗರ ಜೊತೆ ಸೇರಿಕೊಂಡು ತಮಗೆ ದುಸ್ವಪ್ನದಂತೆ ಕಾಡ್ತಿದ್ದಾನೆ ಅನ್ನೋದು ಮಾಜಿ ಸೈನಿಕರ ಆರೋಪ. ಮಾಜಿ ಸೈನಿಕರು ಈ ಬಗ್ಗೆ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ 2 ದೂರು ದಾಖಲಿಸಿದ್ದಾರೆ. ಸರ್, ನಾವು ಸೈಟ್ ತಗೊಂಡಿದ್ದೆವು. ನಮ್ಮ ಸೈಟ್ ನಮಗೆ ಬೇಕಾ ಅಷ್ಟೇ ನಮ್ಮದು ವಿಚಾರ ಇದೆ, ಬೇರೆ ಏನು ವಿಚಾರ ಇಲ್ಲ. ಈಗ ಅವರು ಹೇಳ್ತಾ ಇದ್ದಾರೆ ಅಲ್ಲಿ ಸೈಟ್ ತೊಗೊಂಡಿದ್ದೀವಿ, ಇಲ್ಲಿ ಸೈಟ್ ತೊಗೊಂಡಿದ್ದೀವಿ, ಅದು ಇದು ಅಂತ. ಅದು ಏನು ಬೇಡ. ನಮ್ಮ ಸೈಟ್ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ. ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿ ನಾವು ಖಾತಾಕಂದು ಎಲ್ಲ ಮಾಡಿಸ್ಬಿಟ್ಟಿದ್ದೆವು, ಪೇಮೆಂಟ್ ಎಲ್ಲ ಮಾಡಿಸ್ತಾಯಿದ್ದೆವು. ಈಗ ನಮ್ಮ ಸೈಟ್ ನಮಗೆ ಬೇಕು ಸರ್, ಅಷ್ಟೇ. ಬೇರೆ ಯಾರ ಮೇಲೆ ಏನು. ಈ ಬಗ್ಗೆ ಸುವರ್ಣ ನ್ಯೂಸ್ ತಂಡ ವರದಿಗಾಗಿ ಸ್ಥಳಕ್ಕೆ ತೆರಳಿತ್ತು. ಆಗ ಅಲ್ಲಿಗೆ ಬಂದ ಮುನಿರೆಡ್ಡಿ ಮತ್ತು ಬೆಂಬಲಿಗರು ದಾಂಧಲೆ ಶುರು ಮಾಡಿದ್ರು. ಮಾಜಿ ಸೈನಿಕರನ್ನು ಹೀಗೆ ಹೇಳಿದ್ರು. ಚಿತ್ರೀಕರಣ ಮಾಡದಂತೆ ನಮಗೂ ತಡೆ ಒಡ್ಡಿದ್ರು. ದಯವಿಟ್ಟು ಇಲ್ಲಿ ಬರಬೇಡಿ ನೀವು. ಈಗ ನಾನು ಹೇಳಿ ಅವ್ರು ಏನಿದ್ರು ಅವ್ರು ಯಾರು ಕೊಟ್ಟಿದ್ದಾರೋ ಅವ್ರು ಮಾರಿದ್ದಾರೆ ಅವ್ರ ಹತ್ರ ಮಾತಾಡ್ಕೊಂಡು
ನೀವು ಮುಚ್ಚಪ್ಪ ಸಾಕು. ಕ್ಯಾಮ್ರಾ ಮುಟ್ಬೇಡಿ. ನೀವು ಮುಟ್ಟಂಗಿಲ್ಲ, ನೀವು ಮುಟ್ಟಂಗಿಲ್ಲ. ನೀವು ಯಾರು? ನಾವು ಓನರ್. ನೀವು ಓನರ್, ನಾವೇನ್ ಮಾಡಕ್ಕಾಗುತ್ತೆ? ನೀವಿಲ್ಲ, ನಾವು ನಿಮ್ದು ಎಲ್ಲಿದೆ ಅಲ್ಲಿ ಇಟ್ಸ್ಕೊಳ್ರಿ. ನೀವು ಅಲ್ಲಿ ಹೋಗಿ, ನಿಮ್ಮ ಜಾಗ ಅಲ್ಲಿದೆ, ಅಲ್ಲಿ ಹೋಗಿ. ಇಲ್ಲಿ ತಗೊಳ್ಳಿ, ಏನು ತಗೊಂತೀರ ತಗೊಳ್ಳಿ. ನೀವು ಸುಮ್ಮನೆ ಇಲ್ಲ ಕೊಡಿ, ಹಾಗೆ ಕೊಡಿ. ಮಾಜಿ ಸೈನಿಕರು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಆದರೆ ಇದೆಲ್ಲ ಆಗಿ 4 ವರ್ಷಗಳಾಗಿದ್ರೂ ಸೈನಿಕರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಇತ್ತೀಚೆಗೆ ಮಾಜಿ ಸೈನಿಕರು ಸಂಸದ ರಾಜೀವ್ ಚಂದ್ರಶೇಖರ್ಗೂ ದೂರು ಕೊಟ್ಟಿದ್ರು. ರಾಜೀವ್ ಚಂದ್ರಶೇಖರ್ ಈ ವಿಷಯವನ್ನು ಸಂಬಂಧಪಟ್ಟ ಸರ್ಕಾರಿ ವಿಭಾಗಕ್ಕೆ ಕಳಿಸಿ ಕ್ರಮ ಕೈಗೊಳ್ಳುವಂತೆ ಶಿಫಾರಸು ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಖದೀಮರು ದೇಶಕ್ಕಾಗಿ ಹೋರಾಡಿದ ಸೈನಿಕರಿಗೂ ಮೋಸ ಮಾಡ್ತಿರೋದು ವಿಪರ್ಯಾಸವೇ ಸರಿ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಕಳೆದ ವಾರ ಮಾಜಿ ಅಥ್ಲೀಟ್ ಅಶ್ವಿನಿ ನಾಚಪ್ಪ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾಗ ಖದೀಮನೊಬ್ಬ ನಾಚಿಕೆ ಇಲ್ಲದೆ ಅವರ ಪರ್ಸನ್ನು ಎಗರಿಸಿದ್ದ. ಆದರೆ ಆ ಖದೀಮನ ಆಟ ಈ ವಾರಕ್ಕೆ ಬಂದಾಗಿದೆ. ಮೈಸೂರು ಮೂಲದ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಪೊಲೀಸರ ಮಧ್ಯೆ ನಿಂತು ಪೆಚ್ಚುಮೂರೆಯ ಪೋಸ್ ಕೊಡ್ತಾ ಇರೋ ವ್ಯಕ್ತಿಯ ಹೆಸರು ರವಿ. ನೋಡೋಕೆ ಮಾತ್ರ ಹೈ ಪ್ರೊಫೈಲ್ ವ್ಯಕ್ತಿಯಂತೆ ಕಂಡ್ರು ಮಾಡು ಕಸುಬು ಮಾತ್ರ ಪಕ್ಕಾ ಕಳ್ಳತನ. ಒಂದಂಕಿ ಲಾಟರಿ ಹಾಗೂ ರೇಸ್ ಅಂದ್ರೆ ಈತನಿಗೆ ಇನ್ನಿಲ್ಲದ ಹುಚ್ಚು. ಕಳೆದ ವಾರ ಜಯನಗರದ ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಖ್ಯಾತ ಅಥ್ಲೀಟ್ ಅಶ್ವಿನಿ ನಾಚಪ್ಪ ಬ್ಯಾಗ್ ಅಪಹರಿಸಿದ್ದ ಖದೀಮ ಈತನೇ. ಬ್ಯಾಗ್ ಕದ್ದಿದ್ದಲ್ಲದೆ ಎಟಿಎಂ ಕಾರ್ಡ್ಗಳಿಂದ 2,30,000 ರೂಪಾಯಿ ಮಾಡಿಕೊಂಡಿದ್ದ ರವಿ ಇದೀಗ ಅಂಧರಾಗಿದ್ದಾನೆ. ಖಾಸಗಿ ಬಸ್ಸಿನ ಏಜೆಂಟ್ ಆಗಿ ಕೆಲಸ ಮಾಡಿ ಆನಂತರ ಒಂದಂಕಿ ಲಾಟರಿ ಮತ್ತು ಕುದುರೆ ರೇಸ್ ಆಡಾಟಕ್ಕೆ ಇದೆಲ್ಲ ಕೆಟ್ಟ ಚಟಗಳಲ್ಲಿ ತೊಡಗಿ ಇಂಥ ಒಂದು ಅಪರಾಧ ಮಾಡುವ ಚಟಕ್ಕೆ ಒಳಗಾಗಿದ್ದ. ಅವನು ಈ ಹಿಂದೆ ಕೂಡ ಬೆಂಗಳೂರು ನಗರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಅಪರಾಧ ಮಾಡುವುದರಲ್ಲಿ ಶಾಮೀಲಾಗಿದ್ದ. ಕಳ್ಳತನವನ್ನೇ ವ್ಯವಸ್ಥಿತ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದ ರವಿ ವಿರುದ್ಧ ನಗರದ ಹಲವು ಠಾಣೆಗಳಲ್ಲಿ 10 ಕಳ್ಳತನ ಪ್ರಕರಣಗಳು ದಾಖಲಾಗಿವೆ. ಕ್ರಮೇಣ ಆತನಿಗೆ ರೇಸ್ ಹುಚ್ಚ ಬರ್ತದೆ. ಆ ರೇಸ್ ಹುಚ್ಚತ್ತಿಸ್ಕೊಂಡು ಅಲ್ಲಿ ಕಲ್ಯಾಣ ಮಂಟಪಗಳಲ್ಲಿ, ಪಾರ್ಟಿ ಹಾಲ್ಗಳಲ್ಲಿ, ರಾಜಕೀಯ ಸಭೆ ಸಮಾರಂಭಗಳಲ್ಲಿ ಅದನ್ನು ಆ ವಿಷಯ ತಿಳ್ಕೊಳ್ತಿದ್ದ. ಪತ್ರಿಕೆಗಳನ್ನು ಡೈಲಿ ಓದೋದು, ಎಲ್ಲಿ ಪ್ರೋಗ್ರಾಮ್ ಇದೆಯೋ ಅಲ್ಲಿ ಹೋಗ್ತಕ್ಕಂಥದ್ದು. ಅಲ್ಲಿ ಹೋಗಿ ಆತ ಒಬ್ಬ VIP ಥರ ಒಳ್ಳೆ ಡ್ರೆಸ್ ಹಾಕ್ಕೊಂಡು ಕೈಲಿ ಒಂದು ಪೇಪರ್ ಅದು ದಟ್ಟು ಇಂಗ್ಲೀಷ್ ಪೇಪರ್ ಇಟ್ಕೊಂಡು ಹೋಗಿ ಫ್ರಂಟ್ ರೋಲಲ್ಲಿ ಕೂತ್ಕೊಳ್ತಾ ಇದ್ದ. ಕೂತ್ಕೊಂಡು ಜನರ ಒಂದು ಚಲನವನ್ನು ವಾಚ್ ಮಾಡಿಕೊಂಡು ಅವ್ರ ಪರ್ಸು ATM ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದ. ಹಾಗೆ ಮದುವೆಗಳಿಗೆ ಹೋಗ್ಬಿಟ್ಟು ಅವನು VIP ಥರ ಮುಂದೆ ಕೂತಿದ್ದು ಆ ಉಡುಗೊರೆ ಕೊಟ್ಟಂತಹ ಹಣವನ್ನು ದೋಚ್ಕೊಂಡು ಹೋಗ್ತಾ ಇದ್ದ. ಅಶ್ವಿನಿ ನಾಚಪ್ಪ ATM ಕಾರ್ಡ್ಗಳ ಮೇಲೆ ಪಿನ್ ನಂಬರ್ ಬರೆದಿದ್ರಿಂದ ಆರೋಪಿ ಹಣ ಡ್ರಾ ಮಾಡಲು ಸಾಧ್ಯವಾಗಿದೆ. ಇದೀಗ ಆರೋಪಿಯನ್ನ ವಶಕ್ಕೆ ಪಡೆದ ಪೊಲೀಸರು ಆರೋಪಿಯಿಂದ ATMನಲ್ಲಿ ಡ್ರಾ ಮಾಡಿಕೊಂಡ ಹಣ ಸೇರಿದಂತೆ ಎಲ್ಲಾ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕ್ಯಾಮರಾಮನ್ ವೇದಮೂರ್ತಿ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಅವನಿಗೆ ಮದುವೆ ಆಗಿದ್ರೂ ಕೂಡ ಅನೈತಿಕ ಸಂಬಂಧ ಇತ್ತು. ಒಂದು ಕಡೆ ಪತ್ನಿ ಜೊತೆ ದಿನ ಗಲಾಟೆ ಮಾಡ್ಕೊಳ್ತಾ ಇದ್ದ, ಮತ್ತೊಂದು ಕಡೆ ಪರನಾರಿಯ ಟಾರ್ಚರ್ ಬೇರೆ. ಇದರಿಂದ ರೋಸಿ ಹೋದ ಅವನು ಮಾಡಿದ್ದೇನು ಗೊತ್ತಾ? ಸ್ಟೋರಿ ನೋಡಿ. ಕೈಗೆ ಕೋಳ ಹಾಕಿಸಿಕೊಂಡು ಪೊಲೀಸ್ ಜೀಪ್ ಏರ್ತಾ ಇರೋ ಈತನ ಹೆಸರು ಅರ್ಜುನ್ ಆಲಿಯಾಸ್ ನಾಗಾರ್ಜುನ್. ಈತನ ಈ ಸ್ಥಿತಿಗೆ ಕಾರಣ ಪರನಾರಿ ಸಂಘ. ಹೌದು, ಹೋಮ್ಗಾರ್ಡ್ ಇಂದ್ರಮ್ಮ ಎಂಬಾಕೆ ಈತನ ಜೊತೆ 1 ವರ್ಷದಿಂದ ಅನೈತಿಕ ಸಂಬಂಧ ಹೊಂದಿದ್ದ. ಆದ್ರೆ ಪರನಾರಿ ಸಂಘದ ವಿಷಯ ಅರ್ಜುನ್ ಪತ್ನಿಗೆ ಗೊತ್ತಾಗಿತ್ತು. ಹೀಗಾಗಿ ಮನೆಯಲ್ಲಿ ಪತ್ನಿ ಜೊತೆ ಜಗಳವಾಗಿತ್ತು. ಇನ್ನು ಸುಮ್ಮನಿರದ ಇಂದ್ರಮ್ಮ ಈತನ ಮನೆಗೆ ಬಂದು ಗಲಾಟೆ ಮಾಡ್ತಿದ್ಲಂತೆ. ಇದರಿಂದ ರೋಸಿ ಹೋದ ಅರ್ಜುನ್ ಇಂದ್ರಮ್ಮಳನ್ನ ಕಳೆದ ತಿಂಗಳು 23ರಂದು ಪಾವಗಡಕ್ಕೆ ಕರೆದೊಯ್ದು ಕೊಲೆ ಮಾಡಿದ್ದ. ಮದ್ಯ ಸೇವಿಸಿದಾಗ ಈತನ ಮನೆ ಮುಂದೆನೇ ಹೋಗಿ ನ್ಯೂಸೆನ್ಸ್ ಮಾಡೋದು, ಈ ರೀತಿಯೆಲ್ಲ ಕೆಲವು ಘಟನೆಗಳು ನಡೆದಿರುವ ಒಂದು ಮಾಹಿತಿ ನಮ್ಮ ತನಿಖಾ ತಂಡಕ್ಕೆ ತಿಳಿದು ಬಂತು. ಅದನ್ನೇ ಜಾಡು ಹಿಡಿದು ಹೋದಾಗ ಇದೇ ವ್ಯಕ್ತಿ, ಈ ಅರ್ಜುನ ಅನ್ನೋ ವ್ಯಕ್ತಿ ಕೊಲೆಗೈದ ಬಳಿಕ ಅರ್ಜುನ್ ಆಕೆ ಧರಿಸಿದ್ದ 100 ಗ್ರಾಂ ಚಿನ್ನವನ್ನು ಕದ್ದೊಯ್ತಾನೆ. ಬಳಿಕ ಇಂದ್ರಮ್ಮ ಸಂಬಂಧಿ ರಾಮಮೂರ್ತಿ ನಗರ ಠಾಣೆಯಲ್ಲಿ ನಾಪತ್ತೆಯಾದ ಬಗ್ಗೆ ದೂರು ದಾಖಲಿಸ್ತಾರೆ. ಪೊಲೀಸರು ತನಿಖೆ ಶುರು ಮಾಡಿದಾಗ ಹಂತಕನ ಜಾಡು ಪತ್ತೆಯಾಗುತ್ತೆ.
ಇವರಿಗೆ ಒಂದು ಕಬ್ಬಿಣದ ರಾಡಿನಲ್ಲಿ ಇವರ ಮೇಲೆ ಹಲ್ಲೆ ಮಾಡಿ ಈ ಒಡವೆಗಳನ್ನ ಅಲ್ಲಿಂದ ತೆಗೆದುಕೊಂಡು ಹೋಗಿ ಒಂದು ಮೊಬೈಲ್ ಫೋನು, ಒಂದು ವಾಚು, ಇಷ್ಟನ್ನ ಇವರು ಈ ಆರೋಪಿ ತೆಗೆದುಕೊಂಡು ಹೋಗಿದ್ದು ನಮಗೆ ತನಿಖಾ ಸಮಯದಲ್ಲಿ ತಿಳಿದು ಬಂತು. ಅನೈತಿಕ ಸಂಬಂಧವೇ ಈತನನ್ನ ಕಂಬಿ ಹಿಂದೆ ಕೂಡುವಂತೆ ಮಾಡಿದೆ. ಇತ್ತ ಪತ್ನಿಯೂ ದೂರ, ಅತ್ತ ಪರನಾರಿಯೂ ದೂರ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಅನಿಲ್ ಜೊತೆ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಸುದ್ದಿ ನ್ಯೂಸ್ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ